ಬಿಫೋರ್ ಪ್ಲಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಪೀಸ್ ಈ ಕ್ವಾಲಿಟಿ ಯಾವ ತರ ಚೆಕ್ ಮಾಡ್ಬೇಕಂದ್ರೆ, ಇದು ಮಟೀರಿಯಲ್ ಬಂದ್ಬಿಟ್ಟು ಪೀಸ್ ಸ್ಯಾಂಡ್. ಇದನ್ನು ಪ್ಲಾಸ್ಟಿಂಗ್ ಯೂಸ್ ಮಾಡ್ತೀವಿ. ಈ ಪೀಸ್ ಸ್ಯಾಂಡ್ ನಾವು ಹೇಗೆ ಚೆಕ್ ಮಾಡ್ಬೇಕಂದ್ರೆ, ನಾವು ಲಿಎಂ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರತಿ ಒಂದು ಮಟೀರಿಯಲ್ ಬಂದಾಗ ಅದನ್ನ ಚೆಕ್ ಮಾಡಿ ಅನ್ಲೋಡ್ ಮಾಡ್ತೀವಿ. ಅದನ್ನ ನಾವು ಪ್ರೆಸೆಂಟ್ ಇವಾಗ ಪೀಸ್ ಸ್ಯಾಂಡ್ ಮಾಡ್ತೀವಿ. ಪೀಸ್ ಸ್ಯಾಂಡ್ ವರ್ಕ್ ಬಗ್ಗೆ ಹೇಳ್ತಾ ಇದೀನಿ. ಪೀಸ್ ಸ್ಯಾಂಡ್ ಯಾವ ತರ ಚೆಕ್ ಮಾಡ್ಬೇಕಂದ್ರೆ, 1 ಲೀಟರ್ ವಾಟರ್ ಬಾಟಲ್ ತಗೊಂಡ್ಬಿಟ್ಟು ಈ ಪೀಸ್ ಸ್ಯಾಂಡ್ ಅನ್ನು 1/3 ಲೇಯರ್ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಈ 1/3 ಲೇಯರ್ ನೀಟಾಗಿ ಪ್ರತಿಯೊಂದಲ್ಲ ನೀಟಾಗಿ ಫಿಲ್ ಮಾಡಿಬಿಟ್ಟು 1/3 ಲೇಯರ್ ಫಿಲ್ ಆದ್ಮೇಲೆ ನೋಡಿ 1/3 ಲೇಯರ್ ಆಫ್ ಪೀಸ್ ಸ್ಯಾಂಡ್ ಫಿಲ್ ಮಾಡಿದ್ವಿ. ಈಗ ನಾವು ಇದನ್ನು ಫುಲ್ ವಾಟರ್ನ ಫಿಲ್ ಮಾಡ್ಬೇಕಾಗುತ್ತೆ. ನೋಡಿ ಫುಲ್ ವಾಟರ್ ಎಲ್ಲ ಫಿಲ್ ಮಾಡ್ಬೇಕಾಗುತ್ತೆ. ವಾಟರ್ನ ಫಿಲ್ ಮಾಡಿ ನೀಟಾಗಿ ಕ್ಯಾಪ್ ಮಾಡಬೇಕು. ಕ್ಯಾಪ್ ಫಿಕ್ಸ್ ಆದ್ಮೇಲೆ ನೀಟಾಗಿ ಶೇಕ್ ಮಾಡ್ಬೇಕಾಗುತ್ತೆ ಒಂದು 5 ಮಿನಿಟ್ಸ್. ನೋಡಿ ಈ ತರ ಶೇಕ್ ಮಾಡಿದಾಗ ಎಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ನೋಡಿ ಯಾವ ತರ ಕಾಣ್ತಿದೆ. ಇವಾಗ ನೀಟಾಗಿ ಪ್ರಾಪರ್ ಮಿಕ್ಸ್ ಆಗಿದೆ. ಇವಾಗ ಇದು ಎಲ್ಲ ಶೇಕ್ ಆದ್ಮೇಲೆ ನೋಡಿ ಆಫ್ಟರ್ 2 ಅವರ್ಸ್ ಮೇಲೆ ಯಾವ ತರ ಕಾಣ್ತಿದೆ ಅಂತ ವಾಟರ್ ನೋಡಿ. ನೀಟಾಗಿ ವಾಟರ್ ಫುಲ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಪೀಸ್ ಸ್ಯಾಂಡ್ ಅಲ್ಲಿ ಯಾವತ್ತು ಲೆಸ್ ದೆನ್ 5% ಶಿಲ್ಡ್ ಕಂಟ್ ಇರಬೇಕು, ಜಾಸ್ತಿ ಇರಬಾರ್ದು. ಅದು ಕ್ವಾಲಿಟಿ ಹೋಗಿತ್ತೇವಲ್ಲ, ಇದು 5% ಲೆಸ್ ಅಲ್ಲಿ ಇದೆ. ಇವಾಗ ಇದು ಪೀಸ್ ಸ್ಯಾಂಡ್ ಬಂದ್ಬಿಟ್ಟು ಇವಾಗ ಗುಡ್ ಫಾರ್ ಕ್ವಾಲಿಟಿ ಆಫ್ ಪ್ಲಾಸ್ಟರಿಂಗ್ ವರ್ಕ್. ಇದೇ ತರ ನಮ್ಮ ಲಿಎಂ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರತಿಯೊಂದು ಮಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡ್ತಾ ಇರ್ತೀವಿ ಯಾವಾಗಲೂ.